ಹಲೋ ಗೈಸ್, ಎಲ್ಲರಿಗೂ ಕೂಡ ಕ್ಲೆವರ್ ವ್ಯಾಂಡ್ ಚಾನಲ್ಗೆ ಸುಸ್ವಾಗತ. ಸೊ ತಾವೆಲ್ಲ ಕೇಳ್ತಿರುವಂತಹ ಮೋಸ್ಟ್ ಅವೈಟೆಡ್ ವಿಡಿಯೋ, ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸ್ ಇನ್ ಒನ್ PDF. ಓಕೆನಾ? ಮೋರ್ ದ್ಯಾನ್ 150+ ಕೆಮಿಕಲ್ ರಿಯಾಕ್ಷನ್ಸ್ ಇದೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ಸು. ಇದೆಲ್ಲದೂ ಕೂಡ ಡೈರೆಕ್ಟಾಗಿ NCERT ಇಂದ ತೆಕ್ಕೊಂಡು ಬಂದಿರೋದು, ಯಾವುದೂ ಎಕ್ಸ್ಟ್ರಾ ರಿಯಾಕ್ಷನ್ ಇಲ್ಲ. ಓಕೆನಾ? ಇದನ್ನು ಬಿಟ್ಟು ಬೇರೆದು ಇನ್ಯಾವುದು ಕೂಡ ರಿಯಾಕ್ಷನ್ ಕೊಡೋಕ್ಕೆ ಚಾನ್ಸೇ ಇಲ್ಲ ಬೋರ್ಡ್ ಎಕ್ಸಾಮಲ್ಲಿ. ಓಕೆನಾ? ಸೊ ಇದು ಹ್ಯಾಂಡ್ ರಿಟರ್ನ್ ನೋಟ್ಸು, ಅದನ್ನೇ PDF ರೂಪದಲ್ಲಿ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಬರುತ್ತೆ ಅಂತಂದರೆ, ಇಲ್ಲಿ 150 ರಿಯಾಕ್ಷನ್ಸೂ ಕಂಪ್ಲೀಟಾಗಿ ಓದಬೇಕಾ ಅಂತ ನೀವು ಕೇಳ್ಬೋದು. ನಾನು ಹೇಳ್ತೀನಿ ನೋಡಿ, 150 ರಿಯಾಕ್ಷನ್ಸು ಓದೋ ಅವಶ್ಯಕತೆ ಇಲ್ಲ. ಅದೇ ಏನಾದ್ರು 70 ಔಟ್ ಆಫ್ 70 ತೆಗಿತಿದ್ದೀನಿ ನಾನು ಅಂತಂದರೆ, ಅಂಥ ಟೈಮಲ್ಲಿ ನೀವು 150 ರಿಯಾಕ್ಷನ್ಸು ಕೂಡ ಕಂಪ್ಲೀಟಾಗಿ ಬರಬೇಕಾಗುತ್ತೆ. ಇಲ್ಲ ನಾನೊಂದು 65+ ತೆಗೆದ್ರೆ ಸಾಕು, ನನಗೆ ಒಳ್ಳೆ ಪರ್ಸೆಂಟೇಜ್ ಬಂದರೆ ಸಾಕು ಕೆಮಿಸ್ಟ್ರಿನಲ್ಲಿ ಅಂತಿದ್ರೆ, ನಾನಿವಾಗ ಹೇಳ್ತಾ ಬರ್ತೀನಿ ಯಾವ್ದು ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಅಂತ. ಈ 150 ರಿಯಾಕ್ಷನ್ಸಲ್ಲಿ ಅದನ್ನು ಟಿಕ್ ಮಾಡ್ತಾ ನೋಡ್ಕೊತಾ ಬನ್ನಿ. ಓಕೆನಾ? ಸೊ ಈ ವಿಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ ಈ PDF ನ ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಓಕೆ? ಸೊ ಫಸ್ಟು ನೋಡಿ, ನಾನು ಹೇಳುವಂಥ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಯಾವುದೇ ನೇಮ್ಡ್ ರಿಯಾಕ್ಷನ್ಸನ್ನು ಕೂಡ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಓಕೆ? ನೇಮ್ಡ್ ರಿಯಾಕ್ಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಫಸ್ಟ್ ನೀವು ಓದಂಗಿದ್ರೆ ಯಾವುದೇ ರಿಯಾಕ್ಷನ್ಸ್ ಇದ್ರೂ ಕೂಡ ಅದು ನೇಮ್ಡ್ ರಿಯಾಕ್ಷನ್ಸ್ ಆಗಿರಬೇಕು. ಓಕೆ? ಸೊ ಹಾಗಾಗಿ ಇದು ಯಾವುದು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಓಕೆನಾ? ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡ್ ಒಂಥರ ಮಾಡರೇಟ್ಲಿ ಇಂಪಾರ್ಟೆಂಟ್ ಅಂತ ನೀವು ಹೇಳ್ಬೋದು ಅಷ್ಟೇ. ನೋಡಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಇದು ಇಂಪಾರ್ಟೆಂಟ್. ಓಕೆನಾ? ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಯಾಂಡ್ ಮೇಯರ್ ರಿಯಾಕ್ಷನ್. ಓಕೆ? ವೆರಿ ಇಂಪಾರ್ಟೆಂಟ್. ಇದು ಅಮೈನ್ಸಲ್ಲೂ ಕೂಡ ಬರುತ್ತೆ. ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಓದ್ಕೊಳ್ಳಿ. ಓಕೆ? ಇದ್ರ ಬಗ್ಗೆ ಕ್ವಶನ್ ಕೇಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ನೋಡಿ, ಈ ರಿಯಾಕ್ಷನ್ನು ಕ್ಲೋರೋಬೆನ್ಸಿನ್ಗೆ NaOH ಈ ಟೆಂಪ್ರೇಚರ್ ಹಾಕಿದ್ರೆ ಏನಾಗುತ್ತೆ? ಓಕೆ? NaOH ಜೊತೆಗೆ ಈ ಟೆಂಪ್ರೇಚರ್ನಲ್ಲಿ ಹಾಕಿದ್ರೆ ಏನಾಗುತ್ತೆ? ಓಕೆ? ಸೊ ಈ ರಿಯಾಕ್ಷನ್ಸ್ ಕೂಡ ಬಹಳ ಇಂಪಾರ್ಟೆಂಟು. ನೆಕ್ಸ್ಟು ನೋಡಿ, ನೈಟ್ರೇಷನ್ನು ಸಲ್ಫೋನೇಷನ್. ಓಕೆ? ಫೀಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್. ಓಕೆ? ಆಲ್ಕೈಲೇಷನ್ ಮತ್ತು ಅಸೈಲೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಟಿಕ್ ಮಾಡ್ಕೊಳ್ಳಿ. ಮತ್ತು ಈ ರಿಯಾಕ್ಷನ್ ಅಂತೂ ಬಿಡಂಗಿಲ್ಲ. ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್, ವುಡ್ಸ್ ರಿಯಾಕ್ಷನ್. ಓಕೆನಾ? ಈ 3 ರಿಯಾಕ್ಷನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಬಿಡೋ ಆಗಿಲ್ಲ. ಮತ್ತು ಇನ್ನೊಂದು ಸರ್ಪ್ರೈಸ್ ಕ್ವೆಶ್ಚನ್ ಯಾವ್ದಾದ್ರು ಕೇಳ್ಬೋದು ಅಂತಂದ್ರೆ ನೋಡಿ, ಈ COCl2 ಅಂದರೆ ಏನು ಅಂತ MCQನಲ್ಲಿ ಕೇಳಬಹುದು. ಇದು ಫಾಸ್ಫೀನ್ ಗ್ಯಾಸ್. ಓಕೆನಾ? ಇದು ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, CHCl3+ ಆಕ್ಸಿಜನ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಸೇರಿದ್ರೆ ಈ ಫಾಸ್ಫೀನ್ ಅನ್ನೋ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಸೊ ಇದೊಂದು ಸರ್ಪ್ರೈಸ್ ರಿಯಾಕ್ಷನ್ ಅಥವಾ ಒಂದು MCQ ಆಗಿ ಕೇಳೋ ಚಾನ್ಸಸ್ ಇರುತ್ತೆ, ನೋಡ್ಕೊಂಡಿರಿ ಇದನ್ನು. ಓಕೆ? ಸೊ ಇದಾದ್ಮೇಲೆ DDTದು ಸ್ಟ್ರಕ್ಚರ್ ಕೂಡ ತುಂಬ ರೇರ್ ಇದು. ಓಕೆನಾ? ಬಟ್ ಕೇಳಿದ್ರೆ ನೋಡಿ, ಜ್ಞಾಪಕ ಇಟ್ಕೊಂಡಿರಿ ಅಷ್ಟೇ. ಓಕೆ? ಇದು ತುಂಬ ರೇರ್ ಕೇಳುವಂಥದ್ದು, ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ. ಮತ್ತು ನೋಡಿ, ಇಲ್ಲಿ ಮೆಕ್ಯಾನಿಸಮ್. ಓಕೆ? ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ ಬೈ ಪ್ರೋಟಾನ್ ಕ್ಯಾಟಲೈಸ್ಡ್ ವಾಟರ್. ಓಕೆ? ಸೊ ಈ ಮೆಕ್ಯಾನಿಸಮ್ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ? ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಇನ್ ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್. ಓಕೆ? ಸೊ ನೆಕ್ಸ್ಟ್ ನಾವು ಬರೋದಾದರೆ ರಿಡಕ್ಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆ್ಯಂಡ್ ಎಸ್ಟರ್ಸ್. ಓಕೆ? ಇದು ಕೂಡ ಮಾಡರೇಟ್ಲಿ ಇಂಪಾರ್ಟೆಂಟ್ ರಿಯಾಕ್ಷನು. ಓಕೆ? ನೆಕ್ಸ್ಟ್ ಬರೋವಂಥದ್ದು ತಡೀರಿ, ಫ್ರಮ್ BDC. ನೋಡಿ, ಇದು ಇಂಪಾರ್ಟೆಂಟ್ ರಿಯಾಕ್ಷನ್. ಓಕೆನಾ? ಇದು ಕೂಡ ಇಂಪಾರ್ಟೆಂಟ್ ರಿಯಾಕ್ಷನ್ನು. ನೆಕ್ಸ್ಟು ಇದು ಕೂಡ ಇಂಪಾರ್ಟೆಂಟ್ ರಿಯಾಕ್ಷನ್ನು, ಫ್ರಮ್ C6H5SO3H. ಓಕೆ? ಈ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಎಲ್ಲಾದರೂ ಕೂಡ ನೀವು ಕಾಂಪೌಂಡ್ ಬರೆದ ಮೇಲೆ ಅದ್ರ ನೇಮಿಂಗ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಆರ್ಗ್ಯಾನಿಕ್ ಕಾಂಪೌಂಡ್ ಆದರೂ ಅಟ್ಲೀಸ್ಟ್ ನೀವು ನೇಮಿಂಗ್ ಮಾಡಲೇಬೇಕು. ಇನ್ಆರ್ಗ್ಯಾನಿಕ್ದು ನೇಮಿಂಗ್ ಮಾಡದೇ ಇದ್ರೂ ಪರವಾಗಿಲ್ಲ. ಓಕೆನಾ? ನೆಕ್ಸ್ಟು ಎಸ್ಟರಿಫಿಕೇಶನ್ ರಿಯಾಕ್ಷನ್, ಅಗೇನ್ ವೆರಿ ಇಂಪಾರ್ಟೆಂಟ್. ಓಕೆ? ಅಸಿಟೈಲೇಷನ್ ಆಫ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಥವಾ ಆಸ್ಪಿರಿನ್ ಪ್ರಿಪರೇಷನ್. ಆಸ್ಪಿರಿನ್ ಅಂದರೆ ಏನು ಅಂತ ಕೇಳ್ಬೋದು. ಅಸಿಟೈಲ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಓಕೆ? ಇದು ಕೂಡ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ಮತ್ತು ಲೂಕಸ್ ಟೆಸ್ಟ್, ಇದನ್ನು ಮರೆಯೋಂಗೆ ಇಲ್ಲ. ಲೂಕಸ್ ಟೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಏನೇನು ಬರುತ್ತೆ ಲೂಕಸ್ ಟೆಸ್ಟಲ್ಲಿ ಅಂತ ಅದನ್ನು ಕೂಡ ನೀವು ನೋಡ್ಕೊಂಡಿರ್ಬೇಕು. ಓಕೆ? ನೆಕ್ಸ್ಟ್ ಮತ್ತೊಂದು ಮೆಕ್ಯಾನಿಸಮ್ ವೆರಿ ಇಂಪಾರ್ಟೆಂಟ್. ಅಗೇನ್ ಮೆಕ್ಯಾನಿಸಮನ್ನು ಬಿಡಕ್ಕೆ ಹೋಗಬೇಡಿ. ಒಂದು ಮೆಕ್ಯಾನಿಸಮ್ ಆದರೂ 100% ಇದ್ದೇ ಇರುತ್ತೆ ನಿಮ್ಮ ಪೇಪರಲ್ಲಿ. ಓಕೆನಾ? ಡಿಹೈಡ್ರೋಜಿನೇಷನ್ ಆರ್ ಆಕ್ಸಿಡೇಷನ್ ರಿಯಾಕ್ಷನ್ ಇದೆ, ಇದನ್ನು ನೋಡ್ಕೊಂಡಿರೋ ಅನ್ಸುತ್ತೆ ಅಷ್ಟೇ, ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಇದು. ಓಕೆ? ನೆಕ್ಸ್ಟು ರೈಮರ್ ಟೇಮರ್ ರಿಯಾಕ್ಷನ್. ಓಕೆ? ವೆರಿ ಇಂಪಾರ್ಟೆಂಟ್ ಅಗೇನ್. ಮತ್ತು ಜಿಂಕ್ ಡಸ್ಟ್. ಫಿನಾಲ್ಗೆ ಜಿಂಕ್ ಡಸ್ಟ್ ಹಾಕಿದ್ರೆ ಏನಾಗುತ್ತೆ? ಬೆನ್ಝೀನ್ ಆಗುತ್ತೆ. ಇದು ಕೂಡ ಒಂದು ಸತಿ ನೋಡ್ಕೊಂಡಿರಿ. ಓಕೆ? ಮತ್ತು ಆಕ್ಸಿಡೇಷನ್ ಆಫ್ ಫಿನಾಲ್, ಇದನ್ನು ನೋಡ್ಕೊಂಡಿರಿ. ಮೆಥೆನಾಲ್, ಪ್ರಿಪ್ರೇಷನ್ ಆಫ್ ಮೆಥನಾಲ್. ನೋಡ್ರಪ್ಪ, ಪ್ರಿಪ್ರೇಷನ್ ಆಫ್ ಮೆಥೆನಾಲು. ಮತ್ತು ಇದಿದೆ ನೋಡಿ, ಪ್ರಿಪ್ರೇಷನ್ ಆಫ್ ಎಂಥದ್ದು ಎಥೆನಾಲ್. ಓಕೆನಾ? ಸೊ ಇವೆರಡರಲ್ಲಿ ಒಂದು ಕೊಡ್ತಾರೆ 100%. ಇದನ್ನು ಜ್ಞಾಪಕ ಇಟ್ಕೊಂಡಿರಿ. ಓಕೆ? ನೆಕ್ಸ್ಟು ವಿಲಿಯಮ್ಸನ್ ರಿಯಾಕ್ಷನ್ ಮರೆಯೋ ಹಾಗೆ ಇಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಈಥರ್ ಸಿಂಥಸಿಸ್ನಲ್ಲಿ.
ಓಕೆ. ವಿಲಿಯಮ್ಸನ್ ರಿಯಾಕ್ಷನ್ ಕೂಡ ಜ್ಞಾಪಕ ಇಟ್ಕೊಂಡಿರಿ. ಓಕೆ. ನೆಕ್ಸ್ಟು ಫ್ರೀಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಇಲ್ಲೂ ಕೂಡ ಇದೆ, ಅದನ್ನು ಕೂಡ ಜ್ಞಾಪಕ ಇಟ್ಕೊಂಡಿರಿ. ಓಕೆನಾ. ಸೊ ಇಷ್ಟ ಆಯಿತು. ನೆಕ್ಸ್ಟು ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಓಕೆ. ಇಲ್ಲಿ ಪ್ರಿಪ್ರೇಷನ್ ನೋಡಿ, ಗ್ಯಾಟರ್ಮ್ಯಾನ್ ಕಾಶು ವೆರಿ ಇಂಪಾರ್ಟೆಂಟ್, ಮರೆಯೋ ಹಾಗೆ ಇಲ್ಲ ಈ ರಿಯಾಕ್ಷನ್ನ. ಓಕೆ. ನೆಕ್ಸ್ಟು ಈ 3 ರಿಯಾಕ್ಷನ್ಸನ್ನು ನೋಡ್ಕೊಂಡಿರಿ, ಇದರಿಂದ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ. ನೆಕ್ಸ್ಟು ವುಲ್ಫ್ ಕಿಶ್ನರ್ ರಿಡಕ್ಷನ್ ಮತ್ತು ಕ್ಲೆಮೆನ್ಸ್ ರಿಡಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್. ಎರಡರಲ್ಲೊಂದು ಬರೋ ಚಾನ್ಸಸ್ ಭಾಳ ಇರುತ್ತೆ. ರಿಯಾಕ್ಷನ್ ಕೇಳಿಲ್ಲ ಅಂತಂದರೆ ರಿಯೇಜೆಂಟ್ ಕೇಳ್ಬೋದು, ರಿಯೇಜೆಂಟ್ ಕೇಳಿಲ್ಲ ಅಂತಂದರೆ MCQನಲ್ಲಿ ಬೇರೆ ರೀತಿನಲ್ಲಿ ಕೇಳ್ಬೋದು. ರಿಯಾಕ್ಷನ್ ಕೊಟ್ಬಿಟ್ಟು ಯಾವುದಿದು ವುಲ್ಫ್ ಕಿಶ್ನರ, ಕ್ಲೆಮೆನ್ಸ ಮತ್ತು ಟಾಲನ್ಸ್ ಟೆಸ್ಟು, ಫೀಲಿಂಗ್ಸ್ ಟೆಸ್ಟು. ಓಕೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟು ಹ್ಯಾಲೋ ಫಾರ್ಮ್ ರಿಯಾಕ್ಷನ್. ಸೊ ಆಲ್ಡಾಲ್ ಕಂಡೆನ್ಸೇಷನ್ನು ಕೂಡ ನೋಡ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಆಲ್ಡಾಲ್ ಕಂಡೆನ್ಸೇಷನ್, ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಎರಡರಲ್ಲೊಂದು ಗ್ಯಾರಂಟಿ. ಓಕೆ. ಹ್ಯಾಲೋ ಫಾರ್ಮು ಕೂಡ ಕೇಳೋ ಚಾನ್ಸಸ್ ಇರುತ್ತೆ, ಬಟ್ ಅಷ್ಟೊಂದಿಲ್ಲ. ಓಕೆ. ನೆಕ್ಸ್ಟು ಕ್ಯಾನಿಜಾರನ್ನು ಕೂಡ ವೆರಿ ಇಂಪಾರ್ಟೆಂಟ್. ನಾನು ಹೇಳಿರೋ ನೇಮ್ಡ್ ರಿಯಾಕ್ಷನ್ಸ್ ಎಲ್ಲ ಕೂಡ ಜ್ಞಾಪಕ ಇರಲೇಬೇಕು. ಓಕೆ. ನೆಕ್ಸ್ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಬರೋದಾದರೆ ನೋಡಿ, ಎಸ್ಟರಿಫಿಕೇಷನ್ ಕೇಳೋ ಚಾನ್ಸಸ್ ಕಡಿಮೆನೇ. ಓಕೆ. ಕ್ಲೀವೇಜ್ ಆಫ್ COH ಬಾಂಡ್ ಇದನ್ನು ಕೇಳಬಹುದು, ಬಟ್ ತುಂಬ ರೇರ್, ಅದನ್ನು ಅಷ್ಟೊಂದೇನು ಕೇಳೋದಿಲ್ಲ. ನೋಡಿ, ಇಲ್ಲಿ ಕೇಳೋದಾದರೆ ಇದನ್ನು ಕೇಳ್ತಾರೆ, ಈ ರಿಯಾಕ್ಷನನ್ನು ಕೇಳ್ಬೋದು. ಓಕೆ. ಈ ರಿಯಾಕ್ಷನನ್ನು ಕೇಳ್ಬೋದು. ನೆಕ್ಸ್ಟು ಫ್ರಮ್ ಎಸ್ಟರ್, ಪ್ರಿಪ್ರೇಷನ್ ಫ್ರಮ್ ಎಸ್ಟರ್. ಓಕೆ. ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಮತ್ತು ಫ್ರಮ್ ಅಸೈಲ್ ಹ್ಯಾಲೈಡ್ ಮತ್ತು ಅನೈಡ್ರೈಡ್ಸು ಪ್ರಿಪ್ರೇಷನ್. ಓಕೆ. ಇದನ್ನು ಕೂಡ ಕೇಳಬಹುದಾಗಿದೆ. ಓಕೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಅಷ್ಟೊಂದು ಕಷ್ಟದ ಕ್ವಶನ್ ಬರೋದಿಲ್ಲ. ಓಕೆ. ಮತ್ತು ಪ್ರಿಪ್ರೇಷನ್ ಆಫ್ ಅಮೈನ್ಸು. ಓಕೆ. ಅಮೋನೈಲಿಸಿಸ್. ಓಕೆ. ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ರಿಡಕ್ಷನ್ ಆಫ್ ನೈಟ್ರೈಲ್ಸ್, ಇದನ್ನು ನೋಡ್ಕೊಳ್ಳಿ. ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರುವಂಥ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಏನು, ಸೋಡಿಯಂ ಥ್ಯಾಲೇಟ್ ಅಂತ ಹೇಳ್ಬಿಟ್ಟು. ಓಕೆನಾ. ಇದನ್ನು ಜ್ಞಾಪಕ ಇಟ್ಕೊಂಡಿರಿ, MCQಗೆ ಕೇಳೋ ಚಾನ್ಸಸ್ ಬಹಳ ಇರುತ್ತೆ. ಓಕೆ. ನೀಟಾಗಿ ಇದು ಕಂಪ್ಲೀಟ್ ಇಷ್ಟು ಸ್ಟೆಪ್ಸ್ ಏನಿದೆ ನೋಡಿ ಅಷ್ಟನ್ನು ಬರಿಬೇಕು ನೀವು. ಬರೀ ಒಂದನ್ನು ಬರೆದ್ಬಿಟ್ಟು ಲಾಸ್ಟಲ್ಲಿ ಬಂದಿರೋದು ಬರೆದ್ಬಿಟ್ರೆ ಆಗೋದಿಲ್ಲ. ಓಕೆನಾ. ಪ್ರತಿಯೊಂದು ಕೂಡ ಬರಿಬೇಕು. ಓಕೆ. ನೆಕ್ಸ್ಟು ಹಾಫ್ಮನ್ ಬ್ರೋಮೊಮೈಡ್ ಡಿಗ್ರೇಡೇಷನ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟು. ಇಲ್ಲಿ ಏನಾಗುತ್ತೆ ಅಂತ ಕೇಳಬಹುದು. ಓಕೆ. ಸೊ ಅದೇನಾಗುತ್ತೆ ಅಂತ ನೀವು ರಿಯಾಕ್ಷನ್ಸ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಓಕೆ. ವೆರಿ ಇಂಪಾರ್ಟೆಂಟ್ ಹಾಫ್ಮನ್ ಬ್ರೋಮೊಮೈಡ್. ಓಕೆ. ನೆಕ್ಸ್ಟು ಹಿನ್ಸ್ಬರ್ಗ್ ರಿಯಾಕ್ಷನ್. ಓಕೆ. ಮತ್ತು ಬ್ರೋಮಿನೇಷನ್ ಇವೆರಡು ಕೂಡ ಜ್ಞಾಪಕ ಇಟ್ಕೊಂಡಿರಿ. ಓಕೆ. ಇದಾದಮೇಲೆ ಸ್ಯಾಂಡ್ ಮೇರ್ ರಿಯಾಕ್ಷನ್ ನಾನು ಅಲ್ಲೇ ಹೇಳಿದ್ದೆ, ಗ್ಯಾಟರ್ಮ್ಯಾನ್ ಕಾಶು. ಓಕೆ. ಮತ್ತು ರಿಪ್ಲೇಸ್ಮೆಂಟ್ ಏನು ಅಷ್ಟೊಂದು ಕೇಳೋದಿಲ್ಲ. ಕಪ್ಲಿಂಗ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್. ಓಕೆ. ಕಪ್ಲಿಂಗ್ನ ಎಷ್ಟೊಂದು ಜನ ಇಗ್ನೋರ್ ಮಾಡಿಬಿಡ್ತೀರಾ, ಬಟ್ ವೆರಿ ಇಂಪಾರ್ಟೆಂಟ್. ಕಪ್ಲಿಂಗ್ನು ಕೂಡ ಜ್ಞಾಪಕ ಇಟ್ಕೊಳ್ಳಿ. ಓಕೆ. ಬಯೋಮಾಲಿಕ್ಯೂಲ್ಸಲ್ಲಿ ನೋಡ್ರಪ್ಪ ಇರೋದೇ ಸ್ವಲ್ಪ ರಿಯಾಕ್ಷನ್ಸು, ಇಷ್ಟನ್ನು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಓಕೆ. ಇಷ್ಟನ್ನು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಏನಪ್ಪ ಅಂತಂದರೆ ಮೇಯ್ನ್ ಪ್ರಾಡಕ್ಟ್ ಏನೇನು ಬರುತ್ತೆ ಅಂತ ಜ್ಞಾಪಕ ಇಟ್ಕೊಳ್ಳಿ ಅಷ್ಟೇ. ಓಕೆ. ನಿಮ್ಗೆ ಅದು ಸ್ಟ್ರಕ್ಚರ್ ಬರೆಯೋಕೆ ಆಗದೇ ಇದ್ರೂ ಪರವಾಗಿಲ್ಲ. ಓಕೆ. ಸ್ಟ್ರಕ್ಚರ್ ಬರೆಯೋದು ಕೇಳೋದು ತುಂಬ ಕಡಿಮೆ. ಓಕೆ. ಸುಮ್ಮನೆ ನೀವು ಅದು ಪ್ರಾಡಕ್ಟ್ ಹೆಸರು ಜ್ಞಾಪಕ ಇಟ್ಕೊಂಡಿರಿ. ಯಾಕೆಪ್ಪ ಅಂತಂದರೆ MCQs ಕೇಳ್ಬೋದು ಇಲ್ಲಿಂದ, ಅದಕ್ಕೆ. ಓಕೆನಾ. ಸೊ ಇಷ್ಟು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಯಾವ್ದಾವುದು ಅಂತ ಆಗಿತ್ತು. ತಮಗೆ ದಯವಿಟ್ಟು ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ, ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ತಮ್ಮ 1-2-3 ಜನ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಒಳ್ಳೆ ಮಾರ್ಕ್ಸ್ ಬರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೆಸ್ಟ್ ಆಫ್ ಲಕ್ ಫಾರ್ ಕೆಮಿಸ್ಟ್ರಿ.